ಕೊರಟಗೆರೆ ತಾಲೂಕು ಸಿಎಂದುರ್ಗ ಹೋಬಳಿಯಲ್ಲಿರುವ ತೋವಿನಕೆರೆ ಸರ್ಕಾರಿ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನ ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಶಾಲಾ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಮತ್ತು ಗಾಳಿಪಟ ಹಾರಿಸುವ ಸ್ಪರ್ಧೆಗಳನ್ನು ಆಯೋಜಿಸಿದರು. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡಲಾಯಿತು. ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ರೈತರು ತಮ್ಮ ಹಸುಗಳನ್ನು ಸಿಂಗರಿಸಿ ಬೆಂಕಿಯಲ್ಲಿ ಹಾರಿಸುವುದು ವಿಶೇಷ. ಅದೇ ರೀತಿ ಶಾಲೆಯಲ್ಲಿ ಓದುತ್ತಿರುವ ರೈತ ಮಕ್ಕಳು ತಮ್ಮ ಹಸುಗಳನ್ನು ತಂದು ಶಾಲೆಯಲ್ಲಿಯೇ ಸಿಂಗರಿಸಿ ಪೂಜೆಯನ್ನು ನೆರವೇರಿಸಿದರು. ಸುಂದರವಾಗಿ ಸಿಂಗರಿಸಿದ್ದ ಹಸುಗಳಿಗೆ ಎಸ್ಡಿಎಂಸಿ ಅಧ್ಯಕ್ಷರುಗಳು ಬಹುಮಾನವನ್ನು ವಿತರಿಸಿದರು. ಇನ್ನು ಶಾಲೆಯ ಮುಖ್ಯ ಉಪಾಧ್ಯಾಯರಾದ ಸಿದ್ದಪ್ಪನವರು ಮಾತನಾಡಿ ಸಂಕ್ರಾಂತಿ ಹಬ್ಬದ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಎಳ್ಳು ಬೆಲ್ಲ ಹಂಚಿ ತಿನ್ನುವುದರ ಮಹತ್ವದ ಬಗ್ಗೆ ತಿಳಿಸಿ ಎಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನಾಡಬೇಕು ಎಂದು ತಿಳಿಸಿದರು. ಇನ್ನು ವಿಶೇಷವಾಗಿ ಸಿಆರ್ಪಿ ಹರೀಶ್ ಕುಮಾರ್ ಅವರು ಮಾತನಾಡಿ ಶಾಲೆಯಲ್ಲಿ ಸಂಕ್ರಾಂತಿ ಆಚರಿಸುತ್ತಿರುವುದು ಸಂತೋಷವಾದ ವಿಚಾರ. ಶಾಲಾ ಮಕ್ಕಳು ಗಾಳಿಪಟ ಹಾರಿಸುವುದು, ರಂಗೋಲಿ ಬಿಡಿಸಿರುವುದು, ಗೋಪೂಜೆಗಳು ಇನ್ನು ವಿವಿಧ ಕಾರ್ಯಕ್ರಮಗಳನ್ನು ನೋಡಿ ಸಂತೋಷವಾಗಿದೆ ಎಂದರು. ಇನ್ನು ವಿಶೇಷವಾಗಿ ನನ್ನ ಈ ಅಧಿಕಾರದ ಅವಧಿಯಲ್ಲಿ ತೋವಿನಕೆರೆ ಶಾಲಾ ಮಕ್ಕಳನ್ನ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಪ್ರವಾಸ ಮಾಡಿಸುವುದಾಗಿ ಹೇಳಿಕೆಯನ್ನ ನೀಡಿದರು. ಈ ಹಬ್ಬದ ಸಡಗರದಲ್ಲಿ ಶಾಲಾ ಮುಖ್ಯ ಉಪಾಧ್ಯಾಯರಾದ ಸಿದ್ದಪ್ಪರವರು, ಸಿಆರ್ಪಿ ಹರೀಶ್ ಕುಮಾರ್, ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್, ಶ್ರೀನಿವಾಸ್, ರಂಗನಾಥ್, ಜಯಲಕ್ಷ್ಮಮ್ಮ, ಶ್ವೇತಾ ಭಾಗಿಯಾಗಿದ್ದರು. ಶಿಕ್ಷಕರಾದ ರಂಗನಾಥ್, ಧನಂಜಯ, ಶಿವಣ್ಣ, ನಾಗರಾಜ್, ರತ್ನಾದೇವಿ, ರಮ್ಯಾ, ನಾಗಮಣಿ, ಇಂದುಮತಿ, ಅಂಬಿಕಾ, ಜ್ಞಾನಾಂಬಿಕೆ, ಲೇಪಾಕ್ಷಿ, ವೀಣಾ, ಸೌಮ್ಯ ಮತ್ತು ಅಡಿಗೆ ಸಿಬ್ಬಂದಿ ವರ್ಗದವರು ಸೇರಿ ಮಕ್ಕಳೊಂದಿಗೆ ಸಂಕ್ರಾಂತಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸಿದರು. ವರದಿ ರಘುನಂದನ್ ಟಿಆರ್, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಾನು ಹರೀಶ್ ಕುಮಾರ್, ಈ ತೋವಿನಕೆರೆ ಕ್ಲಸ್ಟರ್ ಭಾಗದ ಸಿಆರ್ಪಿ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಮ್ಮ ಒಂದು PMC ಶಾಲೆ, ಕ್ಲಸ್ಟರ್ ಸೆಂಟರ್ ಶಾಲೆ ಆಗಿರ್ತಕ್ಕಂಥ ತೋವಿನಕೆರೆ ಶಾಲೆಯಲ್ಲಿ ವಿಶೇಷವಾದಂತಹ ಒಂದು ಜಾನಪದ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ನಶಿಸುತ್ತಿರುವಂತಹ ಜಾನಪದ ಈ ಹಬ್ಬಗಳನ್ನ ನೆನೆಯುವಂತಹ ಒಂದು ಹೆಮ್ಮೆಯ ಕ್ಷಣ ಇದಾಗಿರುವುದು ನಿಜವಾಗ್ಲೂ ಕೂಡ ಖುಷಿ ಕೊಡುತ್ತೆ. ಅದರಲ್ಲೂ ಕೂಡ ಈಗ ಮೊಬೈಲು ಮತ್ತೆ ಟಿವಿ ಈ ತರ ಸುದ್ದಿ ಮಾಧ್ಯಮಗಳು ಅಥವಾ ಏನು ಸಮೂಹ ಮಾಧ್ಯಮಗಳು ಏನ್ ಬಂದಿದೆ, ಸಾಮಾಜಿಕ ಮಾಧ್ಯಮಗಳ ಜಾಲತಾಣಗಳಿಂದಾಗಿ ನಮ್ಮ ಜಾನಪದ ಶೈಲಿ ಹಾಳಾಗ್ತಿರುವಂತ ಈ ಸನ್ನಿವೇಶದಲ್ಲಿ ಈ ಶಾಲೆಯ ಮುಖ್ಯ ಶಿಕ್ಷಕರಿಂದ ಹಿಡಿದು SDMC ಅವರು, ಎಲ್ಲ ಸಿಬ್ಬಂದಿಯವರು, ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳು ಬಹಳ ಒಂದು ಏನು ತಮ್ಮ ಸಾಂಪ್ರದಾಯಿಕ ಉಡುಗೆಗಳೊಂದಿಗೆ ಬಂದು ಈ ದಿನ ಸಾಂಪ್ರದಾಯಿಕವಾಗಿ ಕ್ರಮಬದ್ಧವಾಗಿ ಏನು ಹಳ್ಳಿಯಲ್ಲಿ ಏನ್ ಜಾತ್ರೆಗಳು ಈ ತರ ಏನು ಸಂಕ್ರಾಂತಿ ಹಬ್ಬದ ದಿನ ಗೋಧೂಳಿ ಸಂದರ್ಭದಲ್ಲಿ ನಡೆಯುತ್ತಲ್ಲ ಕಾರ್ಯಕ್ರಮ, ಆ ರೀತಿಯಾಗಿ ತುಂಬಾ ಅರ್ಥಗರ್ಭಿತವಾಗಿ ಮಾಡ್ಕೊಟ್ರು. ನಿಜವಾಗಿಯೂ ಕೂಡ ಬಹಳ ಖುಷಿ ಆಗತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ಚಿಕ್ಕ ಭಾಗ ಆಗಿರೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಮಕ್ಕಳೆಲ್ಲರೂ ಕೂಡ ಪಾಲ್ಗೊಂಡಿದ್ರು. ಅದೇ ರೀತಿ ಈ ಒಂದು ಹಬ್ಬ ಏನು ರೈತನ ಶ್ರಮ, ಏನು ದನಕರುಗಳ ಶ್ರಮವನ್ನು ನೆನೆಯುವಂತಹ, ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಹಬ್ಬ ಆಗಿದೆ. ಈ ಹಬ್ಬ ನಶಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲರಿಗೂ ಕೂಡ ಆ ಒಂದು ಹಳೆಯ ಒಂದು ಸನ್ನಿವೇಶವನ್ನ ಮತ್ತೆ ಸೃಷ್ಟಿ ಮಾಡಿ ಅದರ ಮಹತ್ವವನ್ನ, ಅದರ ಪ್ರಾಮುಖ್ಯತೆಯನ್ನೆಲ್ಲವನ್ನು ಕೂಡ ಇಂಚಿಂಚಾಗಿ ಇಲ್ಲಿನ ಶಿಕ್ಷಕರುಗಳು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ರಂಗೋಲಿ ಸ್ಪರ್ಧೆಯನ್ನ ಕೂಡ ಆಚರಣೆ ಮಾಡಿದ್ರು. ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವ್ರಿಗೆ ಬಹುಮಾನ ಕೊಟ್ರು. ಅಲ್ಲದೆ ಒಂದೇನು ದನಕರುಗಳನ್ನ ಕರೆಸಿ ಅವುಗಳಿಗೆ ಅಲಂಕಾರ ಮಾಡಿ, ಆ ಯಾರು ಮಗು ತಮ್ಮ ದನಕರುವನ್ನ ವಿಶೇಷವಾಗಿ ಅಲಂಕಾರ ಮಾಡಿ ಬಂದಿತ್ತು, ಆ ಮಗುಳಿಗೆ ಪ್ರಥಮ ಸ್ಥಾನ, ದ್ವಿತೀಯ, ತೃತೀಯ ಸ್ಥಾನ ಹೀಗೆ ಕೊಟ್ಟಿದ್ರು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ ಗಾಳಿಪಟ ಹಾರಿಸಿದ್ದು ಬಹಳ ಖುಷಿ ಆಯ್ತು. ಗಾಳಿಪಟ ನಾನು ನೋಡಿ ತುಂಬಾ ಆನಂದಿಸಿದೆ. ಎಷ್ಟು ದೂರ ಹೋಗಿತ್ತು ಅಂದ್ರೆ ಬಹುಶಃ 1 ಕಿಲೋಮೀಟರ್ ಮೇಲಕ್ಕೆ ಹೋಗ್ಬಿಟ್ಟಿತ್ತು. ಕಣ್ಣಿಗೆ ಕಾಣದಿರೋಷ್ಟು ಹೋಯ್ತು. ಆ ಮಗು ಚಾಣಕ್ಯ ಅಂತಕ್ಕಂಥ ವಿದ್ಯಾರ್ಥಿ ಅದ್ಭುತವಾಗಿ ಆ ಒಂದು ಗಾಳಿಪಟವನ್ನು ಹಾರಿಸ್ತಾರೆ. ನಿಜವಾಗ್ಲೂ ನನ್ಗೆ ಈಗ್ಲೂ ಮೈ ರೋಮಾಂಚನ ಆಗ್ತಿದೆ. ಒಳ್ಳೆ ಮಕ್ಕಳಿದ್ದಾರೆ, ಪ್ರತಿಭಾವಂತ ಮಕ್ಕಳಿದ್ದಾರೆ. ಅದೇ ರೀತಿ ಸೇವಾ ಮನೋಭಾವ ಇರುವಂತ ಒಂದು ಸಿಬ್ಬಂದಿ ಇಲ್ಲಿದೆ. ನಿಜಕ್ಕೂ ಕೂಡ ಈ ವ್ಯವಸ್ಥೆ ಈ ಶಾಲೆಯಲ್ಲಿ ಇರುವುದು ನನಗೂ ಕೂಡ ಹೆಮ್ಮೆ ಅಂತ ಅನಿಸ್ತಾ ಇದೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಸರ್, ನಿಮ್ಗೆ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಐತೆ, ಎಷ್ಟು ಪ್ರೀತಿ ಐತಲ್ಲ, ಇದಕ್ಕೆ ಸ್ಫೂರ್ತಿ ಏನು ಸರ್? ಸರ್, ನಾನು ಕೂಡ ಹಳ್ಳಿಯಲ್ಲಿ ಓದಿ ಬಂದಂತವನು. ಇದೇ ಸಾಂಪ್ರದಾಯಿಕ ವ್ಯವಸ್ಥೆಯಿಂದ, ನಾನು ಕೂಡ ಇದೇ ಸಂಸ್ಕಾರದಿಂದ, ಇದೇ ಸಂಸ್ಕೃತಿಯಿಂದ ಬೆಳೆದು ಬಂದಂತವನು. ಹಾಗಾಗಿ ನಾವು ಈಗೆಲ್ಲ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಿದೀವಿ. ನನ್ನ ಸ್ವಂತ ಮಕ್ಕಳಿಗೆ ಈಗ ಅವಕಾಶಗಳಿಲ್ಲ. ಇದು ನೋಡಿದ್ರೆ ನನ್ನ ಮಗುನು ಕೂಡ ಈ ವ್ಯವಸ್ಥೆಯಲ್ಲಿ ಬೆಳಿಬೇಕು ಅಂತ ಫೀಲ್ ಆಗತ್ತೆ. ಮಕ್ಕಳು ನಿಜವಾಗ್ಲೂ ಕೂಡ ಹಳ್ಳಿ ಮಕ್ಕಳು ಅನ್ನೋದೊಂದು ಬಿಟ್ರೆ
ಅದ್ಭುತವಾದ ಪ್ರತಿಭೆ ಇದೆ, ವಿಶೇಷವಾದ ಈ ಶಕ್ತಿ ಆ ಮಕ್ಕಳಲ್ಲಿ ನನಗೆ ಕಂಡು ಬಂತು. ನಿಜಕ್ಕೂ ಕೂಡ ಆ ಶಿಕ್ಷಕರುಗಳು ಈ ತರ ಮಕ್ಕಳನ್ನ ನಾನು ಕಣ್ಣಾರೆ ನೋಡ್ತಿದ್ದಕ್ಕೆ ನನಗೆ ಹೆಮ್ಮೆಯ ಕ್ಷಣ ಅಂತ ಭಾವಿಸ್ತೀನಿ ನಾನು. ಮಕ್ಕಳನ್ನ ಹ್ಮ್. ನೀವು ಆದಷ್ಟು ರೈಲಲ್ಲಿ, ಹ್ಮ್. ಹಡಗಲ್ಲಿ, ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗುವಂತ ಸ್ಫೂರ್ತಿ ನಿಮ್ಗೆ ಅಷ್ಟು ಇಷ್ಟೊಂದು ಅಭಿಮಾನ ಇದೆಯಲ್ಲ, ಇದಕ್ಕೆ ಸ್ಫೂರ್ತಿ ಏನು ಸರ್ ನಿಮ್ಗೆ? ಕಳೆದ ಬಾರಿ ನಾನು ಹೊಸಕೋಟೆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾಗ ಆ ಹಳ್ಳಿ ಮಕ್ಕಳು ಆ ಒಂದು ಎಲ್ಲರೂ ಕೂಡ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತಹ ಹಿಂದುಳಿದ ವರ್ಗದ ಸಮುದಾಯದ ಮಕ್ಕಳೇ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಮಕ್ಕಳಿಗೆ ಹೊರಗಿನ ಪ್ರಪಂಚ ಈಗ ಹೇಗೆಲ್ಲ ಬದುಕಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಪರಿಚಯ ಮಾಡ್ಲಿಕ್ಕೆ, ಮತ್ತೆ ತರಗತಿ ಕೊನೆಯಲ್ಲಿ ನಾವು ನೀರ್ಜಾ ಬ್ಯಾನೆಟ್ ಅಂತ ಒಂದು ಪಾಠ ಬರುತ್ತೆ ಇಂಗ್ಲಿಷ್ ನಲ್ಲಿ, ಲೈಟ್ ಹೌಸ್ ಅಂತ ಒಂದು ಪಾಠ ಬರುತ್ತೆ, ನಮ್ಮ ಮೆಟ್ರೋ ಅಂತ ಪಾಠ ಬರುತ್ತೆ. ಇವೆಲ್ಲವನ್ನು ಕೂಡ ಅನುಭವಾತ್ಮಕ ಕಲಿಕೆ ಮೂಲಕ ನಾವು ತಿಳಿಸ್ಕೊಟ್ಟಾಗ ಮಗುವಿಗೆ ಗುಣಾತ್ಮಕ ಕಲಿಕೆಯನ್ನ ನಿರೀಕ್ಷೆ ಮಾಡಬಹುದು. ಹಾಗಾಗಿ ಆ ಒಂದ್ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಸಿಬ್ಬಂದಿಯವರು, ಅವತ್ತಿನ ನಾನು ಆ ಶಾಲೆಯ ಎಲ್ಲಾ ಸಿಬ್ಬಂದಿಯವರು, SDMC ಅವರು, ಗ್ರಾಮಸ್ಥರು ಎಲ್ಲರೂ ಕೂಡ ಸಹಕಾರ ಕೊಟ್ಟರು. ಹಾಗಾಗಿ ಒಂದು ವಿಶೇಷ ಪ್ರಯತ್ನ ಮಾಡಿದ್ವಿ. ಇದುವರೆಗೂ ಕೂಡ ನಮ್ಮ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಂದು ವಿಮಾನಯ ಪ್ರವಾಸ, ರೈಲು ಪ್ರವಾಸ ಮಾಡಬಂದಂತಹ ಏಕೈಕ ಶಾಲೆ ಹೊಸಕೋಟೆ ಶಾಲೆ, ನನ್ನ ಹಿಂದೆ ಕರ್ತವ್ಯ ನಿರ್ವಹಿಸಿದಂತ ಶಾಲೆ. ಬಹುಶಃ ನಮ್ಮ ಕನಸು ಒಂದೇ, ಮುಂದಿನ ವರ್ಷಕ್ಕೆ ಇಡೀ ನನ್ನ ತೋಯಿಂಕೆರೆ ಕ್ಲಸ್ಟರ್ ನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಆಯ್ಕೆ ಮಾಡಿಕೊಂಡು ಕೆಲ ವಿದ್ಯಾರ್ಥಿಗಳನ್ನ ಒಂದು ಪೂರ್ತಿ ಪರಿಪೂರ್ಣ ಒಂದು ವಿಮಾನ ಪೂರ್ತಿ ನಮ್ಮ ತೋಯಿಂಕೆರೆ ಕ್ಲಸ್ಟರ್ ಅಲ್ಲೇ ವಿದ್ಯಾರ್ಥಿಗಳದೇ ಒಂದು ವಿಮಾನದ ಮೂಲಕ ಪ್ರವಾಸ ಮಾಡಿಸ್ಬೇಕು ಅಂತ ಮುಂದಿನ ವರ್ಷದಲ್ಲಿ ಅದೊಂದು ಯೋಜನೆ ಹಾಕೊಂಡಿದ್ದೀನಿ. ಈ ಭಾಗದ ಗ್ರಾಮ ದೇವತೆಗಳು ಎಲ್ಲವೂ ಕೂಡ ನನಗೆ ಆಶೀರ್ವಾದ ಮಾಡಿ ನನಗೆ ಒಂದು ಯಶಸ್ಸನ್ನ ಕಾಣ್ಲಿಕ್ಕೆ ಈ ಎಲ್ಲಾ ಸಿಬ್ಬಂದಿ ವರ್ಗದವರು, ನನ್ನ ಸ್ನೇಹಿತರುಗಳು, ಮಕ್ಕಳು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇದೀನಿ ಸರ್. ಎಲ್ಲಾ ಸ್ಕೂಲಲ್ಲೂ ನಿಮ್ಮನ್ನ ಕಂಡ್ರೆ ಎಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರಲ್ಲ ಸರ್, ಈ ಪ್ರೀತಿ ವಿಶ್ವಾಸಕ್ಕೆ ಮೂಲ ಕಾರಣ ಏನಂತ ಕೇಳ್ಬೋದಾ ಸರ್? ಸರ್, ನಾನೊಬ್ಬ ತರಗತಿ ಶಿಕ್ಷಕ ಸರ್. ನಾನು ಇಲ್ಲಿ ಅಧಿಕಾರಿ ಅಂತ ಹೇಳಿ ನಾನು ಯೋಚನೆ ಮಾಡ್ತಿಲ್ಲ. ನಾನು ಒಬ್ಬ ಶಿಕ್ಷಕ, ಹೋದಾಗೂ ಕೂಡ ನಾನು ಅಧಿಕಾರಿ ರೀತಿಯನ್ನು ವರ್ತನೆ ಮಾಡ್ತಿಲ್ಲ ಸರ್. ನಾನು ಒಬ್ಬ ಶಿಕ್ಷಕನ ರೀತಿನಲ್ಲಿ ಒಬ್ಬ ಸಹೋದರ, ಎಲ್ಲ ಇಲ್ಲಿರುವಂತ ಎಲ್ಲ ನನ್ನ ಸಹೋದರಿಯರು, ನನ್ನ ಸಿಬ್ಬಂದಿ ವರ್ಗದವರು, ಶಿಕ್ಷಕರು ಅಂತೇಳಿ ಭಾವಿಸ್ಕೊಂಡು ಎಲ್ಲರೊಂದಿಗೂ ಕೂಡ ಕೈ ಜೋಡಿಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಕಾರ್ಯಕ್ರಮದಲ್ಲೂ ಕೂಡ ನಂದೇ ಆದ ಅಳಿಲು ಸೇವೆಯನ್ನ ನಾನು ಕೂಡ ಸಲ್ಲಿಸ್ತಾ ಬಂದೀನಿ ಶಾಲೆಯಲ್ಲಿ. ಉದ್ದೇಶ ಇಷ್ಟೇ, ಈ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳು ಇವತ್ತು ಆ ಒಂದು ಹಾಜರಾತಿ ದಾಖಲಾತಿ ಕೊರತೆಯನ್ನು ಏನು ಅನುಭವಿಸ್ತಾ ಇದಾವೆ ಅದರಿಂದ ಹೆಚ್ಚಿಸ್ಲಿಕ್ಕೆ, ದಾಖಲಾತಿಯನ್ನ ಹೆಚ್ಚಿಸ್ಲಿಕ್ಕೋಸ್ಕರ ಎಲ್ಲ ಶಿಕ್ಷಕರು ಶ್ರಮ ವಹಿಸ್ತಿದ್ದಾರೆ. ಅವರೊಂದಿಗೆ ನಾನು ಒಬ್ಬ ಸಹೋದರನಾಗಿ ಕೈ ಜೋಡಿಸ್ತಾ ಇದ್ದೀನಿ. ಇಲಾಖೆಯ ಮೂಲ ಉದ್ದೇಶವನ್ನು ಈಡೇರಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸ್ತಿರೋದ್ರಿಂದ ಬಹುಶಃ ನೀವ್ ಹೇಳ್ದಂತೆ ಎಲ್ಲಾ ಶಿಕ್ಷಕ ವರ್ಗದವರು ನನ್ನ ಒಬ್ಬ ಸಹೋದರನ ರೀತಿ ಪ್ರೀತಿಸಬಹುದು ಅಂತ ಅನ್ಸುತ್ತೆ ಸರ್. ಥ್ಯಾಂಕ್ ಯು.